ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಾಸನ ಹುಡುಗ. ಸಮಸ್ತ ಜನತೆಗೆ ಚಂದ್ರು ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾನು ಹೇಳ್ತಿರೋದು ನಿಮಗೆ ತಲೆಗೆ ಹೋಗ್ತಾ ಇಲ್ಲಪ್ಪ. ನಾನೇನು ಹೇಳ್ತಿದ್ದೀನಿ, ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಂತಿದ್ದೀನಿ. ಏನಾದ್ರು ನಿಮ್ಮ ಆಸ್ತಿಲಿ ಏನಾದ್ರು ಪಾಲು ಕೇಳ್ತಿದ್ದೀನ? ಬರೀ ಇಂಥದೆಯಾ? ಇಲ್ಲ ನಿಮ್ಮ ಹತ್ರ ಏನಾದ್ರು ದುಡ್ಡು ಕೇಳ್ತಿದ್ದೀನ? ಪ್ಲೀಸ್ ಹಂಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ 8 ಗಂಟೆ ಐತೆ, ಎದ್ದಿದ್ದೀವಿ, ಎಲ್ಲರೂ ಎದ್ದಿದ್ದೀವಿ. ನಮ್ಮ ಭಾವ ನೋಡ್ರಿ ಇನ್ನೂ ಮನ್ಕಂದೇ ಇದ್ದಾನೆ, ಎದ್ದಳಂಗೆ ಇಲ್ಲ. ಅವನಿಗೆ ಟೈಮ್ ಆಗೋದೇ ಗೊತ್ತಾಗ್ತಿಲ್ಲ. ಏನು ಮಾಡ್ಬೇಕಿಂತರಿಗೆಲ್ಲ ನಾವು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ರೂಮಿಗೆ ಬಂದು ತಿಂಡಿ ತಿನ್ನೋಣ ಅಂತ ನಮ್ಮ ಭಟ್ರು ತಿಂಡಿ ಮಾಡಿದ್ದಾರೆ. ಭಟ್ರು ಏನ್ ತಿಂಡಿ ಮಾಡಿದ್ರಿ? ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ರೈಸ್ ಬಾತ್. ಏನ್ ರೈಸ್ ಬಾತ್ ರೀ? ಡಿಪ್ರೆಷನ್ ರೈಸ್ ಬಾತ್ ವಾಂಗಿಬಾತ್. ಇವರು ನಮ್ಮ ಭಟ್ರು ಭಾರಿ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ವಿಡಿಯೋ ಮಾಡು ಅಂತಾರೆ. ವಿಡಿಯೋ ಮಾಡಕ್ ಬಂದ್ರೆ ಭಾರಿ ಡಿಪ್ರೆಷನ್ಗೆ ಹೋಗ್ತಾರೆ. ಫೈನಲ್ಲಿ ತಿಂಡಿ ತಿನ್ಕೊಂಡು ಕೆಲಸ ತಕ್ಕೊಂಡು, ಇವತ್ತಿನ ಕೆಲಸ ಒಂದ್ ಸ್ವಲ್ಪ ಪ್ರೇಮರ್ ಇತ್ತು. ಒಂದು ರೂಮ್ ಪ್ರೇಮರ್ ಬಿಟ್ಟು ಬ್ಯಾಲೆನ್ಸ್ ಬಿಟ್ಟಿತ್ತು. ನಾನು ಹೊಡೆಯೋಕ್ಕಾಗಿರ್ಲಿಲ್ಲ, ಅದಕ್ಕೆ ಈಗ ಹೊಡಿಬೇಕು ಅಂತ ಬಂದಿದ್ದೀವಿ. ಬಟ್ಟೆ ಚೇಂಜ್ ಮಾಡ್ಕೊಂಡು ಪಟ ಅಂತ ಕೆಲಸ ಸ್ಟಾರ್ಟ್ ಮಾಡಬೇಕು. ಬಟ್ಟೆ ಚೇಂಜ್ ಮಾಡ್ಕೊಂಡಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದೀವಿ. ನೋಡ್ರಿ ಅಲ್ಲೇ ನಮ್ಮ ತಿಪ್ಪಣ್ಣಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಫೀಲಿಂಗು ಬ್ರೈಟ್ ಬರಲಿ ಅಂತ ಡಬಲ್ ಕೊಟ್ಟು ಕಲರ್ ಮಾಡ್ತಿದ್ದಾರೆ. ನಮ್ದು ಇನ್ನೊಂದು ಪ್ರೇಮರ್ ಇತ್ತು, ಒಂದು ರೂಮು ಪ್ರೇಮರ್ ಹೊಡೆಯಕ್ಕೆ ಹೋಗ್ಬೇಕು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನನ್ನ ವೀಡಿಯೋಗಳನ್ನ ವರ್ಲ್ಡಲ್ಲಿ ವೈರಲ್ ಮಾಡೋಣ ಅಂತ ಹೋದ್ರೆ, ಅವನವು ನನ್ನ ಪಕ್ಕದಲ್ಲಿರೋನು ನನ್ನ ವೀಡಿಯೋಗಳು ರೀಚ್ ಆಗ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫೈನಲಿ ನಾನು ನಮ್ಮ ಭಾವನು ಕಲರ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ರಿ ಕಲರ್ ಹಿಂಗಿದೆ, ವೈಟ್ ಥರನೇ ಕಾಣುತ್ತೆ, ಆದ್ರೆ ಕಲರ್ ಸೂಪರ್ ಆಗಿದೆ. ಲೈಟ್ ಕ್ರೀಮ್ ಕಲರ್. ನನ್ನ ಸಜೆಷನ್ ಏನು ಅಂದರೆ, ಪೇಂಟಿಂಗ್ ಮಾಡ್ಸೋರಿಗೆ ಔಟ್ ಸೈಡು ಅಲ್ಟಿಮಾ ಪ್ರೊಟೆಕ್ಟು ಇಲ್ಲ ಅಪೆಕ್ಸ್ ಶೈನ್ ನೋಡ್ಸಿದ್ರೆ ಒಳ್ಳೇದು. ಈ 2000-3000 ರೂಪಾಯಿ ಕೊಟ್ಟು ದೊಡಸ್ಬಿಡ್ತೀರಾ, ಗಾರ್ಡನ್ ಬಾಳಿಕೆ ಬರಲ್ಲ. ಬಂಡವಾಳ ಹಾಕೋದು ಹಾಕ್ತೀರಾ, ಒಂದು ಸ್ವಲ್ಪ ಕಾಸ್ಟ್ಲಿ ಇರೋದನ್ನೇ ಹಾಕಿ, ಚೆನ್ನಾಗಿರುತ್ತೆ. ಫೈನಲಿ ನನ್ನ ಕೆಲಸ. ಕಲ್ಲರ್ ಹೊಡ್ಕೊಂಡು ರೂಮಿಂದ ಹಂಗೆ ಹೊರಗಡೆ ಬರ್ತಿದ್ದೆ. ನಮ್ಮ ತಿಪ್ಪಣ್ಣ ಲೈಟ್ ಇಟ್ಕೊಂಡು ಏನೋ ನೋಡ್ತವ್ರು. ಅವನು ಬರೀ ಸ್ಟೂಲ್ ಇಟ್ಕೊಂಡು ಓಡಾಡೋದು. ಯಾಕೆ ಬಿಲ್ಡಿಂಗ್ 3 ಸತಿ ಬಂದ ಬೆಳಗಿಂತ ಅವ್ರ. ಎಲ್ಲರೂ ಹೇಳ್ತಾರೆ ಪೇಂಟಿಂಗ್ ಕೆಲಸ ಈಸಿ ಅಂತ. ಇಲ್ಲಿ ಬಂದು ಮಾಡಿದ್ಮೇಲೆ ಗೊತ್ತಾಗೋದು. ಜೀವದಂತವ್ರದ್ದು ಕೆಲಸ ಮಾಡ್ಬೇಕಿಲ್ಲಿ. ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕೆಳಗೆ ಬೀಳೋದೆ, ಕೈಕಾಲು ಮುರ್ಕೊಂತ ಇರೋದೇ. ಜೈ ಪೇಂಟರ್. 1:45 ಐತೆ, ಊಟಕ್ಕೆ ಹೊರಟ್ವಿ. ಇವತ್ತು ತಿಪ್ಪಣ್ಣ ಎಗ್ ರೈಸ್ ಕಬಾಬ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಗೈಸ್ ಫೈನಲಿ ಊಟದಿಂದ ಬಂತು, ಕಬಾಬ್ ಎಗ್ ರೈಸ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಅನ್ನ ಸಾಂಬಾರ ಕೊಡ್ಸೋದು. ಏನು ಮಾಡೋಕ್ಕಾಗಲಿಲ್ಲ. ಚಪಾತಿ ಅನ್ನ ಸಾಂಬಾರನ್ನ ಊಟ ಮಾಡಿ ಬಂದು ನಮ್ಮ ಮನೆ ಬರ ತಿನ್ನೋಕ್ಕಾಗಲಿಲ್ಲ. ಯಾವಾಗ ನೋಡಿರೋ ಫೋನಲ್ಲಿ ಮಾತಾಡ್ತಿರ್ತಾನೆ, ಲವ್ ಅಂತ ಕಾಯ್ತಿರ್ತಾನೆ. ಆ ಲವ್ವಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಯಾಕೆಂದರೆ ನಾನೊಂದು 4-5 ಟ್ರೈ ಮಾಡಿದ್ದೀನಿ. ಅದಕ್ಕೆ ಬರೀ ಇಂಥದೆಯಾ? ಲವ್ ಅಂತ ಹುಡುಗಿಯರಿಂದ ಹೋದ್ರೆ ಏನಾಗುತ್ತೆ ಗೊತ್ತಾ? ಈ ಥರ ಗಡ್ಡ ತಲೆ ಬಿಡ್ಕೊಂಡು ಓಡಾಡ್ಬೇಕಾಗತ್ತೆ. ಮತ್ತು ನಾನು ಗಡ್ಡ ತಲೆ ಬಿಡ್ತೀನಿ ಅಂತ ಹುಚ್ಚ ಇದ್ದೀನಿ ಅಂತ ಅಂದ್ಕೋಬೇಡಿ, ನಾನು ಸುಮ್ಮನೆ ಬಿಟ್ಟಿದ್ದೀನಿ ಸ್ಟೈ. ಗೈಸ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನನ್ನ ಸಣ್ಣ ಪುಟ್ಟ ವೀಡಿಯೋಗಳು ನೋಡಿ ನನ್ನ ಕರ್ಸಿ ಸನ್ಮಾನ ಮಾಡಿದ್ದು ಯಾರು ಇಲ್ಲ. ಇವತ್ತಿನ ಕೆಲಸ ಮುಗಿದಿದೆ. ಇವತ್ತು 2% ಕಲರ್ ಮಾಡಿದ್ದೀವಿ. ಈಗ ರೂಮಿಗೆ ಹೊರಡುವ ಸಮಯ ಬಂದಿದೆ. ಬನ್ನಿ ರೂಮ್ ಕಡೆಗೆ ಪಯಣ ಬೆಳೆಸೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.